ನೀವು ಜಾಬ್ ಮಾಡಿ ಚೆನ್ನಾಗಿ ದುಡ್ಡು ಬರ್ತಾ ಇಲ್ಲ ಅಂದರೆ ಕ್ವಿಟ್ ಯೋರ್ ಜಾಬ್ ನಾವು ಬಿಕಾಸ್ ಕಾಂಟೆಂಟ್ ಕ್ರಿಯೇಟರ್ ಆಗಿ ನೀವು ಲಕ್ಷಗಟ್ಟಲೆ ದುಡಿಬೋದು ಆನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್. ಇದು ಕಾಮನ್ ಒಪಿನಿಯನ್ ಆಯಿತಾ. ಬಟ್ ಆಸ್ ಅ ಕಾಂಟೆಂಟ್ ಕ್ರಿಯೇಟರ್ ನಾನು ನನ್ನ ರಿಯಲ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ವೆಲ್ಕಮ್ ಟು ಎಪಿಸೋಡ್ 1. ಈ ಶರ್ಟ್ ಆ್ಯಂಡ್ ಡೆನಿಮ್ ವೆಸ್ಟ್ ಸೈಡಿಂದ ನಾನು ಯೂಸ್ ಮಾಡಿರುವಂಥ ಮೇಕಪ್ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ರುಟೀನ್ ಪ್ರಾಡಕ್ಟ್ಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫಸ್ಟ್ ಥಿಂಗ್, ನಾನು 5 ಇಯರ್ಸ್ ಬ್ಯಾಕ್ ಕೆಲಸ ಮಾಡಬೇಕಾದ್ರೆ ಕಾರ್ಪೊರೇಟ್ ಕಂಪನಿನಲ್ಲಿ ನನಗೆ 50,000 ಮಿನಿಮಮ್ ಆಗಿ ಬರ್ತಾ ಇತ್ತು. ಬಟ್ ಆಫ್ಟರ್ ದ್ಯಾಟ್ ಡಿಸೈಡ್ ಮಾಡಿದೆ ಬೇಡ ನನಗಿದು ಇನ್ನು ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ. ಸೊ ಯೂಟ್ಯೂಬಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿದೆ ಆಯಿತಾ. ಬಟ್ ನೋ ಬಡಿ ನ್ಯೂ ಮೀ. ಇವ್ರು ಯಾಕೆ ನನ್ನ ವೀಡಿಯೋಸ್ ನೋಡಬೇಕು? ಸೆಲೆಬ್ರಿಟಿ ಆಗಿದ್ರೆ ಚೆನ್ನಾಗಿ ವೀಡಿಯೋಸ್ ಬೂಮ್ ಆಗುತ್ತೆ. ಬಟ್ ಇಫ್ ಯೂರ್ ಆಲ್ರೆಡಿ ಪಾಪ್ಯುಲರ್, ಟಿಕ್ಟಾಕಲ್ಲೆಲ್ಲ ಫೇಮಸ್ ಆಗಿದ್ರಿ ಅಂದರೆ, ಇನ್ಸ್ಟಾಗ್ರಾಮ್ನಲ್ಲಿ ಪಾಪ್ಯುಲರ್ ಆಗಿದ್ರಿ ಅಂದರೆ ಓಕೆ, ಯೂಟ್ಯೂಬಿಂದನೂ ನಿಮಗೆ ವ್ಯೂಸ್ ಬರುತ್ತೆ. ಬಟ್ ಐ ವಾಸ್ ನೋ ಬಡಿ ಟು ದ ವರ್ಲ್ಡ್ ಆಯಿತಾ. ಸ್ಟ್ರಗಲ್ ಮಾಡಬೇಕಾಯಿತು. ಸ್ಟಾರ್ಟಿಂಗ್ ಸ್ವಲ್ಪ ವ್ಯೂಸ್ ಬಂತು, ಆಮೇಲೆ ಪಿಕಪ್ ಆಯಿತು. ನನ್ನ ಫಸ್ಟ್ ಬ್ರ್ಯಾಂಡ್ ಕೊಲಾಬ್ರೇಷನ್ ಬಂದಿದ್ದು 5 ಮಂತ್ಸ್. ಅಲ್ಲಿ ತನಕ ನನ್ನ ಕೈನಲ್ಲಿ ಇನ್ಕಮೇ ಇರಲಿಲ್ಲ ಗೊತ್ತಾ. ಬಟ್ ನನಗೆ ಆಸೆ ಇತ್ತು, ಮಾಡಬೇಕನ್ನೋ ಹಠ ಇತ್ತು ಅಲ್ವಾ. ಸೊ ಕಂಟಿನ್ಯೂ ಮಾಡ್ತಾ ಇದೆ. ಫಸ್ಟ್ ಪೇ 3,000 ಬಂತು. ಸೆಕೆಂಡ್ ಪೇ ನನಗೆ ಸೆಕೆಂಡ್ ಬ್ರ್ಯಾಂಡ್ ಕೊಲ್ಯಾಬಿಂದ ಬಂದಿದ್ದು 5,000 ರೂಪಾಯಿ ಗೊತ್ತಾ. ಬಟ್ ಯೂಟ್ಯೂಬಿಂದ ನನಗೆ ಪೇಮೆಂಟ್ ಬರ್ತಾನೆ ಇರಲಿಲ್ಲ. ಡ್ಯೂ ವಾಂಟ್ ಟು ನೋ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಯಾವಾಗ ಬಂತು ಆ್ಯಂಡ್ ಎಷ್ಟಾಗಿತ್ತು ಅಂತ? ಈ ಡೀಟೇಲ್ಸ್ನ ತುಂಬ ಜನ ಶೇರ್ ಮಾಡಲ್ಲ. ಬಟ್ ಐ ವಾಂಟ್ ಟು ಬಿ ರಿಯಲ್ ಆ್ಯಂಡ್ ಹ್ಯಾವ್ ದಿಸ್ ಕಾನ್ವರ್ಸೇಷನ್ ನಿಮ್ಮ ಜೊತೆಗೆ. ಎಪಿಸೋಡ್ 2 ಬೇಕಾಗಿದ್ದಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಟ್ಸ್ ಇಟ್ ಫಾರ್ ಟುಡೇ. ಬಾಯ್.